ಮೈಸೂರಿನಲ್ಲಿ ನಡೆಯುವಂತಹ ಪ್ರತಿ ಆಷಾಢ ಮಾಸದ ಪ್ರತಿ ಶುಕ್ರವಾರದ ಒಂದು ಆರಾಧನೆ ಉಪಾಸನೆಯೂ ಸಹ ಮಹಾಲಕ್ಷ್ಮಿಯ ರೂಪದಲ್ಲಿಯೇ ಅಲಂಕಾರಾದಿಗಳನ್ನು ಮಾಡ್ತಾರೆ. ಏನಕ್ಕಾಗಿ ಆ ಶಕ್ತಿ ದೇವತೆಯ ಉಪಾಸನೆಯನ್ನು ಆರಾಧನೆಯನ್ನು ಮಾಡಬೇಕು ಅಂತಂದರೆ ನೋಡಿ, ದೃಷ್ಟಿದೋಷಕ್ಕೆ, ಶತ್ರುದೋಷಗಳಿಗೆ ಮತ್ತು ಇಷ್ಟಾರ್ಥ ಸಿದ್ಧಿಗಳಿಗೆ ಅತ್ಯಂತ ಅವಶ್ಯಕ. ಒಂದು ಸರಸ್ವತಿಯ ದರ್ಶನ, ಒಂದು ಮಹಾಲಕ್ಷ್ಮಿ, ಒಂದು ಮಹಾದುರ್ಗಿ, ತ್ರಿದೇವಿಯ ಸಂಗಮವಾಗಿರುವಂಥವಳು ದೇವಿ ಚಾಮುಂಡೇಶ್ವರಿ. ತ್ರಿದೇವಿಯ ಸಂಗಮ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ವಿಶೇಷವಾದಂತಹ ಒಂದು ಸಂಚಿಕೆ. ಆಷಾಢ ಮಾಸ ಬಂತು ಅಂತ ಅಂದರೆ ಶಕ್ತಿ ದೇವತೆಗಳ, ಶಕ್ತಿಪೀಠಗಳ ಜೊತೆಯಲ್ಲಿ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾದುರ್ಗಿಯ ಉಪಾಸನೆಗಳು ತುಂಬ ಹೆಚ್ಚಾಗಿ ನಡೆಯುವಂಥದ್ದು. ಈ ಆಷಾಢ ಮಾಸದಲ್ಲಿ ಬರುವಂತಹ 4 ವಾರಗಳ ಶುಕ್ರವಾರವು, ನಂತರದಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂತಹ 4 ಶುಕ್ರವಾರವು, 8 ವಾರದ ವಿಶೇಷವಾದಂತಹ ಉಪಾಸನೆ ಮತ್ತು ವ್ರತ, ನೇಮ, ಪೂಜೆ ಇತ್ಯಾದಿಗಳು ತುಂಬ ಕಡೆ ನಡೆಯುವಂಥದ್ದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತವೂ ಸಹ ನಡೆಯುವಂತಹ ಒಂದು ಉಪಾಸನೆ ಆರಾಧನೆ ಅಂದರೆ ಅದು ದೇವಿಯ ಉಪಾಸನೆ, ದೇವಿಯ ಆರಾಧನೆ. ಅದರಲ್ಲಿ ನಮ್ಮ ಕರ್ನಾಟಕದ ಒಂದು ನಾಡದೇವತೆ ಅಂತ ಅಂದರೆ ಚಾಮುಂಡೇಶ್ವರಿ, ಮೈಸೂರು ನೆಲೆಸಿರುವಂತಹ ಚಾಮುಂಡೇಶ್ವರಿ ನಮಗೆ ನಾಡದೇವತೆ ಆಗ್ತಾಳೆ. ಆ ತಾಯಿಯ ಅನುಗ್ರಹ ಬೇಕು ಅಂತ ಅಂದಾಗ ನಾವೆಲ್ಲರೂ ಸಹ ಒಂದು ಬಾರಿ ಸ್ಮರಣೆಯನ್ನು ಮಾಡಬೇಕು. ಚಾಮುಂಡಿ ಬೆಟ್ಟದಲ್ಲಂತೂ ಆಷಾಢ ಶುಕ್ರವಾರಗಳು ಬಂದಾಗ ಈ ಆಷಾಢದಲ್ಲಿ ಸಂಪೂರ್ಣವಾದಂತಹ ಉಪಾಸನೆ ಆರಾಧನೆಗಳು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶಾಸ್ತ್ರಬದ್ಧವಾಗಿ ನಡೆಯುವಂಥದ್ದು. ಆಷಾಢ ಮಾಸದಲ್ಲಿ ವಿಶೇಷವಾಗಿ ಪ್ರತಿ ಶುಕ್ರವಾರವೂ ಮಾಡುವಂಥ ಉಪಾಸನೆ ಮಹಾಲಕ್ಷ್ಮಿಯ ಉಪಾಸನೆ ಎನ್ನುವಂಥದ್ದು ಪ್ರತೀತಿ. ಆ ಪ್ರತೀತಿಗಳಲ್ಲಿ ಶಕ್ತಿ ದೇವತೆಗಳ ಆರಾಧನೆಯೂ ಸಹ ಒಂದು ನಡ್ಕೊಂಡು ಹೋಗ್ತಾ ಇರುತ್ತೆ. ಮೈಸೂರಿನಲ್ಲಿ ನಡೆಯುವಂತಹ ಪ್ರತಿ ಆಷಾಢ ಮಾಸದ ಪ್ರತಿ ಶುಕ್ರವಾರದ ಒಂದು ಆರಾಧನೆ ಉಪಾಸನೆಯೂ ಸಹ ಮಹಾಲಕ್ಷ್ಮಿಯ ರೂಪದಲ್ಲಿಯೇ ಅಲಂಕಾರಾದಿಗಳನ್ನು ಮಾಡ್ತಾರೆ. ನೀವು ಮಹಾದೇವಿಯನ್ನು ನೋಡಿ, ನೀವು ಹೋದರೆ ದೇವಿಗೆ ಸಂಪೂರ್ಣವಾದಂತಹ 4 ವಾರಗಳ ಅಲಂಕಾರಾದಿಗಳೂ ಸಹಿತ ಮಹಾಲಕ್ಷ್ಮಿಯ ಅಲಂಕಾರಾದಿಗಳನ್ನೇ ಮಾಡ್ತಾರೆ. ಆದರೆ ಶಾಸ್ತ್ರೋಕ್ತವಾಗಿ ನಡೆಯುವಂಥದ್ದು. ಪ್ರಾತಃ ಕಾಲದಲ್ಲಿ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ವಿಶೇಷವಾದಂತಹ ಉಪಾಸನೆ, ವಿಶೇಷವಾದಂಥ ಅಲಂಕಾರ, ಷೋಡಶೋಪಚಾರ ಪೂಜೆಗಳು ಈ ಇತ್ಯಾದಿ ತುಂಬ ನಡ್ಕೊಂಡ್ಬರ್ತಾ ಇದೆ. ನಾವು ಏನಕ್ಕಾಗಿ ಆ ಶಕ್ತಿ ದೇವತೆಯ ಉಪಾಸನೆಯನ್ನು ಆರಾಧನೆಯನ್ನು ಮಾಡಬೇಕು ಅಂತಂದರೆ ನೋಡಿ, ಪ್ರತಿಯೊಂದು ಗ್ರಹಗತಿಗಳ ಒಂದು ಶಮನಕ್ಕೋಸ್ಕರವಾಗಿ ದೇವಿ ಉಪಾಸನೆ ಮಾಡಬೇಕು. ಅದರಲ್ಲೂ ಸಹ ಹೆಚ್ಚಿನದಾಗಿ ಯಾರಿಗೆ ರಾಹುದೋಷಗಳು ಬರುತ್ತೆ, ಕುಜದೋಷಗಳು ಯಾರಿಗಿರುತ್ತೆ, ಸರ್ಪದೋಷಗಳು ಯಾರಿಗಿರುತ್ತೆ, ರಾಹುಕೇತು ಗ್ರಹದೋಷಗಳು ಯಾರಿಗಿರುತ್ತೆ, ಇಂಥವರೆಲ್ಲರೂ ಸಹ ಅತ್ಯಂತ ಅವಶ್ಯಕವಾಗಿ ಮಾಡಬೇಕಾಗಿರುವಂತಹ ಒಂದು ಆರಾಧನೆ ಉಪಾಸನೆ ಅಂತ ಅಂದರೆ ಅದು ಚಾಮುಂಡೇಶ್ವರಿ ಉಪಾಸನೆ. ಅದನ್ನು ಮಾಡಿದಾಗಲೇ ಆ ಗ್ರಹದ ಚೇಷ್ಟೆ, ಆ ಗ್ರಹದೋಷದ ಪರಿಹಾರ ನಮಗೆ ಆಗುವಂಥದ್ದು. ಜೊತೆಯಲ್ಲಿ ದೃಷ್ಟಿದೋಷಕ್ಕೆ, ಶತ್ರುದೋಷಗಳಿಗೆ ಮತ್ತು ಇಷ್ಟಾರ್ಥ ಸಿದ್ಧಿಗಳಿಗೆ ಅತ್ಯಂತ ಅವಶ್ಯಕವಾಗಿ ಮಾಡಬೇಕಾಗಿರುವಂಥದ್ದು ಶಕ್ತಿ ದೇವತೆಯ ಆರಾಧನೆ. ಅದರಲ್ಲೂ ಸಹ ಮಾತೃರೂಪದಲ್ಲಿರುವಂತಹ ಚಾಮುಂಡೇಶ್ವರಿ ನಮ್ಮೆಲ್ಲರಿಗೂ ಸಹ ಅವಳು ತಾಯಿ ರೂಪದಲ್ಲಿರ್ತಾಳೆ. ಮಕ್ಕಳನ್ನು ಸಲಹುವಂತಹ ತಾಯಿಯ ಜವಾಬ್ದಾರಿಗಳು ಹೆಂಗಿರುತ್ತೋ ಅಷ್ಟು ಆ ದೇವಿಯ ಮೇಲಿರುತ್ತೆ. ಆ ದೇವಿ ಎಂದೂ ಸಹ ಭಕ್ತರನ್ನು ಕೈ ಬಿಡೋದಿಲ್ಲ, ಎಂದೂ ಸಹ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡೋದರಲ್ಲಿ, ಇಷ್ಟಾರ್ಥಗಳು ನೆರವೇರಿಸೋದ್ರಲ್ಲಿ ಹಿಂದೆ ಬೀಳೋದಿಲ್ಲ. ಆದ್ದರಿಂದ ನಾವೆಲ್ಲರೂ ಏನು ಮಾಡಬೇಕು ಅಂತ ಅಂದರೆ, ಸಾಧ್ಯವಾದರೆ ಒಂದು ಬಾರಿ ಆ ದೇವಿಯ ಸನ್ನಿಧಿಗೆ ಹೋಗಿ ಬರೋಣ. ಆಗಲಿಲ್ಲ ಅಂತ ಅಂದರೆ ಪರವಾಗಿಲ್ಲ,
ನಾವು ಇಲ್ಲಿಂದನೇ ಒಂದು ಪ್ರಾರ್ಥನೆಗಳನ್ನು ಮಾಡಿಕೊಂಡು, ಇಲ್ಲೇ ಉಪಾಸನೆಗಳನ್ನು ಮಾಡಿಕೊಂಡು, ಅವಳ ಆರಾಧನೆಗಳನ್ನು ಮಾಡಿಕೊಂಡು ಇಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೂ ಸಹ ಯಾವುದೇ ನಿಬಂಧನೆಗಳಾಗಲಿ ತೊಂದರೆಗಳಾಗಲಿ ಇರೋದಿಲ್ಲ. ಯಾಕೆಂದರೆ ಈಗಿನ ಕಾಲಮಾನಗಳಲ್ಲಿ ನೋಡಿದಾಗ ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋದರೂ ಸಹ ತುಂಬ ರಶ್ಗಳಾಗಿರುತ್ತೆ. ಅದರಲ್ಲೂ ಸಹ ಚಾಮುಂಡೇಶ್ವರಿಯ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಪ್ರತಿ ಶುಕ್ರವಾರ ಓದಬೇಕು ಅಂದರೂ ಸಹ ಅಲ್ಲಿ ನೀವು ತುಂಬ ಹಣವನ್ನು ನೀವು ಕೊಟ್ಟಿದ್ರೂ ಸಹ ನೀವು ಸುಮಾರು ಗಂಟೆಗಳ ಕಾಲ ನೀವು ನಿಂತು ಕೊನೆಗೆ ದರ್ಶನ ಇಲ್ಲದಲೇ ಬಂದಿರೋರು ಸಹ ನಾವು ಕೇಳಿದ್ದೇವೆ. ಆದ್ದರಿಂದ ನಾನು ಹೇಳುವಂಥದ್ದು ಪ್ರತಿ ಶುಕ್ರವಾರವೇ ಹೋಗಬೇಕಾ ಗುರುಗಳೇ ಅನ್ನೋದಕ್ಕಿಂತಲೂ ಸಹ ಶುಕ್ರವಾರ ಅನ್ನುವಂಥದ್ದು ವಿಶೇಷ. ಆದರೆ ಈ ಆಷಾಢ ಮಾಸದಲ್ಲಿ ಒಂದು ಬಾರಿಯಾದರೂ ಈ ಆಷಾಢ ಮಾಸದಲ್ಲಿ ದೇವಿಯ ದರ್ಶನ ಅತ್ಯಂತ ಅವಶ್ಯಕ. ಆದ್ದರಿಂದ ಪ್ರತಿ ಶುಕ್ರವಾರವೂ ರಶ್ ಇದ್ದೇ ಇರುತ್ತೆ. ಆದ್ದರಿಂದ ಶುಕ್ರವಾರ ಆಗಲಿಲ್ಲ ಅಂದರೆ ಬೇರೆ ಬೇರೆ ವಾರಗಳಲ್ಲಿ ಸಾಧ್ಯವಾದರೆ ಪ್ರಯತ್ನ ಮಾಡೋಣ. ಶುಕ್ರವಾರ ಪ್ರಯತ್ನ ಮಾಡೋಣ. ಆಗಲಿಲ್ಲ ಅಂತ ಅಂದ ಸಂದರ್ಭದಲ್ಲಿ ಬೇರೆ ದಿನಗಳ ಕಾಲದಲ್ಲಿ ಹೋಗಿ ದೇವಿಯ ಒಂದು ದರ್ಶನವನ್ನು ಪಡೆದು ನಮ್ಮ ಕೈಲಾದಂತಹ ಸೇವೆಯೋ ನಮ್ಮ ಕೈಲಾದಂತಹ ಒಂದು ಸಂಕಲ್ಪವೋ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿ ಆ ದೇವಿಯ ಒಂದು ಸ್ಮರಣೆಯನ್ನು ಮಾಡಿ ಬಂದಾಗ ನಮಗಿರುವಂತಹ ಶತ್ರುಬಾಧೆ, ನಮಗಿರುವಂತಹ ದೃಷ್ಟಿದೋಷ, ನಮಗೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಇವೆಲ್ಲವೂ ಸಹ ನಮಗೆ ಕೈಗೂಡುತ್ತೆ. ಆದ್ದರಿಂದ ತಾವೆಲ್ಲರೂ ಸಹ ಈ ಆಷಾಢ ಮಾಸದಲ್ಲಿ ಬರುವಂತಹ ಈ ದೇವಿಯ ಉಪಾಸನೆಯನ್ನು, ಅದರಲ್ಲೂ ಸಹ ಆಷಾಢ ಶುಕ್ರವಾರದ ಧ್ಯಾನ ಸ್ಮರಣೆಯನ್ನು ದಯವಿಟ್ಟು ಯಾರೂ ಸಹ ನೀವು ಅದನ್ನು ಮರಿಬೇಡಿ. ಯಾಕೆ ಅಂತಂದರೆ ಮತ್ತೆ ಇಂತಹ ಕಾಲಾವಕಾಶಗಳು ನಮ್ಗೆ ಬರಲಿಕ್ಕೆ 1 ವರ್ಷಗಳ ಕಾಲ ಬೇಕು. ಈಗ ನಾವು ಅದನ್ನು ಮಾಡೋದು ಬಿಟ್ಟು ನಮಗೆ ಬೇರೆ ಬೇರೆ ನಮ್ಮ ಏನೇನೋ ನಮ್ಮ ಸಮಸ್ಯೆಗಳು ಗೊಂದಲಗಳೆಲ್ಲ ಇರುತ್ತೆ. ಆ ಸಮಸ್ಯೆಗಳ ಗೊಂದಲಗಳಿಗೆ ಪರಿಹಾರವೇ ದೇವಿ. ಅದನ್ನು ಸ್ವಲ್ಪ ಏನಾದರೂ ಕಾಲಿನಂಥ ಗಡಿಬಿಡಿಯಲ್ಲಿ ಸಹ ನಾವು ಮತ್ತಾಗ ತಿರ್ಗನಂತ ಇಂಥ ಅವಕಾಶಗಳು ಸಿಗಬೇಕಾದ್ರೆ ಮತ್ತೆ ಮುಂದಿನ ವರ್ಷದ ಆಷಾಢ ಬೇಕು. ಆದ್ದರಿಂದ ಇಂಥ ಸಂದರ್ಭದಲ್ಲಿ ದೇವಿಯ ದರ್ಶನ ಮಾಡೋದ್ರಿಂದ ನಮಗೆ 3 ದೇವಿಯ ದರ್ಶನ ಮಾಡ್ದಂಗೆ ಆಗುತ್ತೆ. ಏನು, ಒಂದು ಸರಸ್ವತಿಯ ದರ್ಶನ, ಒಂದು ಮಹಾಲಕ್ಷ್ಮಿ, ಒಂದು ಮಹಾದುರ್ಗಿ, ತ್ರಿದೇವಿಯ ಸಂಗಮವಾಗಿರುವಂಥವಳು ದೇವಿ ಚಾಮುಂಡೇಶ್ವರಿ. ತ್ರಿದೇವಿಯ ಸಂಗಮ ಅಂತಂದರೆ 3 ದೇವತೆಗಳ 3 ದೇವಿಯರ ಸಂಗಮದಲ್ಲಿರುವಂಥವಳೇ ಚಾಮುಂಡೇಶ್ವರಿ. ಆದ್ದರಿಂದ ನಾವೆಲ್ಲರೂ ಸಹ ಹೋಗಿ ಸ್ಮರಣೆ ಮಾಡಿದಾಗ ಅಲ್ಲಿ ವಿದ್ಯೆ, ಬುದ್ಧಿ, ದುಡ್ಡು, ಜೊತೆಯಲ್ಲಿ ವ್ಯವಹಾರ, ಶತ್ರುಬಾಧೆ ಎಲ್ಲದಕ್ಕೂ ಸಹ ಅನುಕೂಲಕರವಾದಂತಹ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ದೇವಿಯ ಅನುಗ್ರಹ ನಿಮಗೆಲ್ಲರಿಗೂ ಸಹ ಸಿಗುತ್ತೆ. ನಮಸ್ಕಾರ.